ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ECC ಲರ್ನಿಂಗ್ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಪೋಷನ್ ಟ್ರ್ಯಾಕರ್ ಲಾಗಿನ್ ಆದ ನಂತರ ಡೈಲಿ ಟ್ರ್ಯಾಕಿಂಗ್ ಓಪನ್ ಮಾಡಬೇಕು. ಡೈಲಿ ಟ್ರ್ಯಾಕಿಂಗ್ ಓಪನ್ ಮಾಡಿದ ನಂತರ ನಿಮಗೆ ಕೆಳಗಡೆ ECC ಲರ್ನಿಂಗ್ ಅಂತಿದೆ, ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನಿಮಗೆ ಸಮಸ್ಯೆ ಬರ್ತಾ ಇದೆ. ಇದಕ್ಕೆ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ವಾಯ್ಸ್ ಓವರ್ ಆಫ್ ದ ಡೇ ಅಂತಿದೆ, ಇದನ್ನು ಯಾವ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಬೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಈ ಪೋಷನ್ ಟ್ರ್ಯಾಕರು 25/5/2026 ಒಂದು ಹೊಸ ಆವೃತ್ತಿ ಅಪ್ಡೇಟ್ ಆಗಿದೆ. 25.3.7ರಲ್ಲಿ ಫಾರ್ ಆಡಿಯೋ ಇಶ್ಯೂಸ್ ಇನ್ ECC ಮಾಡಲಲ್ಲಿ ಅಂತೇಳಿ ಈ ಆವೃತ್ತಿನ ನಾವು ಪೋಷನ್ ಟ್ರ್ಯಾಕರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡೋದು ಅಂತೇಳಿ ತಿಳಿಸ್ತೀನಿ. ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ನಿಮಗೆ ಪೋಷನ್ ಟ್ರ್ಯಾಕರ್ ಅಂತೇಳಿ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದೆ. ವಾಟ್ ಈಸ್ ದ ನ್ಯೂಸು ಇದರಲ್ಲಿ ನಿಮಗೆ ಆಟ್ ಫಿಕ್ಸ್ ಫಾರ್ ದ ಆಡಿಯೋ ಇಶ್ಯೂಸ್ ಇನ್ ECC ಮಾಡ್ಯೂಲ್ ಅಂತಿದೆ. ನೀವು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ನಂತರ ನಿಮಗೆ ECC ಡೇ ಯಾವ ರೀತಿಯಾಗಿ ವರ್ಕ್ ಆಗೋದು ಅಂತೇಳಿ ತಿಳಿಸ್ತೀನಿ. ಮೊದಲು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲಾಖೆಯಿಂದ ಕೊಟ್ಟಿರುವ ಫೋನ್ಗಳು ಆಟೋ ಅಪ್ಡೇಟ್ ಇರುತ್ತೆ, ಇಲ್ಲಾಂದರೆ ಮ್ಯಾನ್ಯಲ್ ಆಗಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಒಂದು ಸಲ ನೀವು ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಪೋಷನ್ ಟ್ರ್ಯಾಕರ್ ಅಂತ ಹೊಡೆದ್ರೆ ನಿಮ್ಗೆ ಅಪ್ಡೇಟ್ ಅಂತೇಳಿ ಇರುತ್ತೆ, ಅಥವಾ ಓಪನ್ ಅಂತ ಬರುತ್ತೆ. ನೀವು ಆಲ್ರೆಡಿ ಅಪ್ಡೇಟ್ ಮಾಡಿದರೆ ಈ ರೀತಿ ಬಂದಾಗ ಓಪನ್ ಅಂತ ಕೊಡಿ. ಅಪ್ಡೇಟ್ ಮಾಡಿದ ನಂತರ ನೀವು ಪೋಷನ್ ಟ್ರ್ಯಾಕರ್ ಆಟೋಮೆಟಿಕ್ಕಾಗಿ ಲಾಗಿನ್ ಅಲ್ಲಿ ಇರುತ್ತೆ. ನೀವು ECC ಲರ್ನಿಂಗ್ ಯಾರೋ ಮಾರ್ಕನ್ನ ಕ್ಲಿಕ್ ಮಾಡಬೇಕು. ವಾಯ್ಸ್ ಓವರ್ ಆಫ್ ದ ಡೇ ನಿಮಗೆ ಸ್ಟಾಪ್ ಆಗಿದೆ, ಸುತ್ತಾ ಇರೋದು. ಈ ನೆಕ್ಸ್ಟ್ ಬಟನ್ ಒತ್ತಿ. ನೆಕ್ಸ್ಟ್ ಬಟನ್ ಒತ್ತಿದಾದ ನಂತರ ನಿಮಗೆ ECC ಲರ್ನಿಂಗ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕಂತೇಳಿ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ರೀತಿಯಾಗಿ ನೀವು ECC ಲರ್ನಿಂಗ್ನ ವಿಡಿಯೋ ಮತ್ತು PDF ಕಡ್ಡಾಯವಾಗಿ ನೀವು ನೋಡಿಕೊಂಡು ಕಂಪ್ಲೀಟ್ ಮಾಡಬೇಕಾಗತ್ತೆ. ಎಂಡ್ ಆಫ್ ದ ಲರ್ನಿಂಗ್ ಯು ಕ್ಯಾನ್ ನೌ ಎಂಡ್ ಟುಡೇ ಈಸ್ ಲರ್ನಿಂಗ್ ಆರ್ ಡೂ ಮೋರ್ ಆ್ಯಕ್ಟಿವಿಟೀಸ್ ಅಂತಿದೆ. ನೀವು ಕಂಪ್ಲೀಟ್ ಮಾಡಿದ್ದೀರ ಆಲ್ರೆಡಿ. ಹೊಸ ಆವೃತ್ತಿನ ಕಡ್ಡಾಯವಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರ, ನಿಮಗೆ ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ವಾಯ್ಸ್ ಓವರ್ ಆಫ್ ದ ಡೇ ಸಮಸ್ಯೆ ಬರುವುದಿಲ್ಲ. ಈ ರೀತಿಯಾಗಿ ECC ಲರ್ನಿಂಗನ್ನು ಯಾವ ರೀತಿಯಾಗಿ ಪೂರ್ಣಗೊಳಿಸ್ಬೇಕಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.